ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ 3 ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ನಡೆಯುವಂಥ ಈ ಸಂದರ್ಭದಲ್ಲಿ ಅಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಅನಾಮಿಕ ಬಂದು ಆ್ಯಸಿಡ್ ದಾಳಿ ಭಯಾನಕವಾದಂಥ ಒಂದು ಉಗ್ರ ರೀತಿಯಲ್ಲಿ ಆ್ಯಸಿಡನ್ನು ಎರಚಿ ಆ ವಿದ್ಯಾರ್ಥಿಗಳ ಪಾಲಿಗೆ ಅವರ ಮುಂದಿನ ಜೀವನಕ್ಕೆ ಕೂಡ ತೊಂದರೆ ಕೊಡುವಂಥ ಒಂದು ಕೆಲಸ ಆಗಿದೆ. ಈ ಘಟನೆಯನ್ನು ನಾವು ಕಡಬದ ಜನತೆ ವತಿಯಿಂದ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಮತ್ತು ಯಾರು ಈ ರೀತಿಯಲ್ಲಿ ಅನಾಮಿಕ ಯಾರು ಅವನೆಲ್ಲ ಇನ್ನು ಪೊಲೀಸರು ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ. ಈ ರೀತಿಯ ಆ್ಯಸಿಡ್ ಎರಚಿದಂಥ ಅವನನ್ನು ಉಗ್ರವಾಗಿ ಶಿಕ್ಷೆ ಮಾಡುವುದರ ಮೂಲಕ ಅವನಿಗೆ ಕೂಡ ಇದೇ ರೀತಿಯ ಒಂದು ಆ್ಯಸಿಡ್ ಎರಚುವಂಥ ಒಂದು ವ್ಯವಸ್ಥೆ ಅವನಿಂದ ಇನ್ನು ಮುಂದೆ ಈ ಸಮಾಜಕ್ಕೆ ಆಗಬಾರ್ದು. ಈ ರೀತಿಯ ಘಟನೆ ಇನ್ನು ನಡಿಬಾರ್ದು. ಮತ್ತು ಇವನಿಗೆ ಪೊಲೀಸ್ ಇಲಾಖೆಯಿಂದ ಉಗ್ರವಾದಂಥ ತನಿಖೆ ನಡೆಸಿ ಉಗ್ರವಾದ ಶಿಕ್ಷೆಯನ್ನು ಒಳಪಡಿಸಬೇಕು ಅಂತ ನಾವು ಕಡಬ ಜನತೆಯ ಪರವಾಗಿ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಕಡಬ ತಾಲೂಕಿನ ಕಡಬ ಜೂನಿಯರ್ ಕಾಲೇಜಿನ ಪರೀಕ್ಷೆಗೆ ತಯಾರಿ ಮಾಡೋ ಸಂದರ್ಭದಲ್ಲಿ 3 ಜನ ವಿದ್ಯಾರ್ಥಿಗಳಿಗೆ ಕಿಡಿಗೇಡಿ ಇವತ್ತು ಆ ಒಂದು ಆ್ಯಸಿಡನ್ನು ಎರಚುವಂಥ ಪ್ರಕರಣ ಆಗಿದೆ. ಅದನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಜೊತೆಗೆ ಇವತ್ತು ಆರೋಪಿಯನ್ನು ಬಂಧನ ಮಾಡುವಂಥ ಕೆಲಸ ಕಾರ್ಯ ಆಗಿದೆ. ಖಂಡಿತ ಆರೋಪಿಯ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಈ ರೀತಿ ಆಗಿದೆ, ಮತ್ತೆ ಈ ರೀತಿ ಪುನರಾವರ್ತನೆ ಆಗೋ ರೀತಿಯಲ್ಲಿ ಅತ್ಯುಗ್ರವಾದಂಥ ಕ್ರಮ ಆಗಬೇಕು. ಈ ರೀತಿಯ ಪ್ರಕರಣ ಇವತ್ತು ಪೋಷಕರು ಭಯಪಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಈ ರೀತಿ ಘಟನೆ ಆದಾಗ ಜನ ಭಯಭೀತರಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ತಕ್ಷಣ ಇದನ್ನು ಆ ವ್ಯಕ್ತಿಯನ್ನು ಸರಿಯಾದ ತನಿಖೆ ಮಾಡಿ ಅವನು ಈಗಾಗಲೇ ಶಾಲೆಗೆ ಆ್ಯಸಿಡ್ ಪ್ರಕರಣ ಆಗುವ ಸಂದರ್ಭದಲ್ಲಿ ಕಡಬ ಜೂನಿಯರ್ ಕಾಲೇಜಿನ ಯೂನಿಫಾರ್ಮನ್ನು ಹಾಕಿ ಬಂದಿದ್ದಾನೆ ಅಂತ ಹೇಳಿದ್ರೆ ಈ ಭಾಗದ ಯಾವುದೋ ಮನೆಯ ಸಂಪರ್ಕ ಇರ್ಬೋದು, ಸರಿಯಾದ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕಡಪ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ನಡೆದಂಥ ಒಂದು ಆ್ಯಸಿಡ್ ದಾಳಿ ಇದು ಬಹಳ ಒಂದು ಖಂಡನೀಯ ವಿಷಯ. ಮಕ್ಕಳು ಅಮಾನತೆ ಮನುಷ್ಯತ್ವ ಇಲ್ಲದಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ನಾವು ಊರವರು ಇದಕ್ಕೆ ಖಂಡಿಸ್ತೇವೆ. ಇದೇ ರೀತಿ ತಕ್ಕ ಶಿಕ್ಷೆ ಯಾರು ತಪ್ಪುದಾರರಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕಾಗಿ ಈ ಮೂಲಕ ಕೇಳಿ